ಸಾಕು ಸಿಬ್ಬಂದಿ ಕೊರತೆ, ಸಮುದಾಯ ಆರೋಗ್ಯ ಕೇಂದ್ರ ಕ್ಲೋಸ್. ಶಿಗ್ಗಾವಿ ತಾಲೂಕಿನ ದೊಂಡಸಿ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರ ದುಸ್ಥಿತಿ ಈಗ ಬೀದಿಗೆ ಬಂದಿದೆ. ಗ್ರಾಮೀಣ ಭಾಗದ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿಗೆ ರೈತರು, ಕೂಲಿ ಕಾರ್ಮಿಕರು, ಬಡವರೇ ಹೆಚ್ಚಾಗಿ ಚಿಕಿತ್ಸೆಗೆ ಆಗಮಿಸುತ್ತಾರೆ. ಅಲ್ಲದೆ ಸರ್ಕಾರ ಆರೋಗ್ಯವಂತ ಸಮಾಜ ನಿರ್ಮಿಸಬೇಕು ಅಂತ ಲಕ್ಷ ಹಣ ಬಿಡುಗಡೆ ಮಾಡಿ ವೈದ್ಯರನ್ನ ನೇಮಿಸುತ್ತಿದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಯೂ ರೋಗಿಗಳಿಗೆ, ಗರ್ಭಿಣಿಯರಿಗೆ ಚಿಕಿತ್ಸೆ ನೀಡಬೇಕು ಎಂದಿದೆ. ಶಿಗ್ಗಾವಿ ತಾಲೂಕಿನ ದೊಂಡಸಿ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರ ಮಾತ್ರ ಸಿಬ್ಬಂದಿ ಕೊರತೆಯಿಂದ ಸಂಜೆ ಆದ್ರೆ ಸಾಕು ಬಂದ್ ಆಗಿರುತ್ತೆ. ಅಲ್ಲದೆ ಇದು ಹೋಬಳಿ ಮಟ್ಟದ ದೊಡ್ಡ ಗ್ರಾಮವಾಗಿದ್ದು ನೂರಾರು ಜನ ಈ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಕಳೆದ 20 ವರ್ಷಗಳಿಂದ ಇಲ್ಲಿಯ ವೈದ್ಯ ಸೇವೆ ಸಲ್ಲಿಸುತ್ತಿದ್ದು ಸಂಜೆ 4 ಗಂಟೆ ಆದ್ರೆ ಸಾಕು ಮನೆಗೆ ಹೋಗುತ್ತಾರಂತೆ. ಅಲ್ಲದೆ 24 ತಾಸು ಸೌಲಭ್ಯವಿದ್ರೂ ಸಹ ಸಂಜೆವರೆಗೂ ಚಿಕಿತ್ಸೆ ಲಭ್ಯವಿರುತ್ತದೆ ಎಂದು ವೇಳಾಪಟ್ಟಿ ಹಾಕಿದ್ದು ಎಷ್ಟು ಸರಿ? ರಾತ್ರಿ ವೇಳೆ ಇಲ್ಲಿ ಯಾರಾದರೂ ರೋಗಿಗಳು ಚಿಕಿತ್ಸೆಗೆ ಬಂದ್ರೆ ಈ ಆಸ್ಪತ್ರೆಯಲ್ಲಿ ಯಾರೂ ಇರೋದಿಲ್ಲ. ಅಲ್ಲದೆ ಈ ಆರೋಗ್ಯ ಕೇಂದ್ರಕ್ಕೆ ಸಿಬ್ಬಂದಿ ಕೊರತೆ ಇದ್ದು ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರು ಏನೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈಗಲಾದರೂ ಜನಪ್ರತಿನಿಧಿಗಳು ಹಾಗೂ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೆಚ್ಚಿನ ಸಿಬ್ಬಂದಿಗಳನ್ನು ತಕ್ಷಣ ನೇಮಕಾತಿ ಮಾಡಿ ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂದರು. ಸಾರ್ವಜನಿಕರು ಈ ರೀತಿಯಾಗಿ ಒತ್ತಾಯಿಸ್ತಾ ಇದ್ದಾರೆ. ಕೇಸ್ ಬಂದು ಅಂದ್ರೆ ಇಲ್ಲಿ ನೋಡಂತವ್ರು ಯಾರು ಇಲ್ಲ. ದವಾಖಾನೆ ಎಲ್ಲ ಕಟ್ಸಿದ್ರೆ ಅದಕ್ಕೇನೈತಿ, ಗುಡಿ ಕಳಿಸ್ಯಾರ ದೇವ್ರ ಇಲ್ದಂಗೆ ಬಳೆಗೆ. ದವಾಖಾನೆ ಕಟ್ಸಿದ್ರೆ ಇಲ್ಲಿ ಸಿಬ್ಬಂದಿಗಳಿಲ್ಲ. ಆಯ್ತಾ, ಈಗಿನ ಸಮಸ್ಯೆ ಅಂತ ಎಲ್ಲೆಲ್ರಿ ಇದೆ. ಈಗಿನ ಸಮಸ್ಯೆ ಆದ್ರೆ ಈಗ MLA ಮಾಡೋಲ್ರಿ ಬಿಡ ಅನ್ಬೋದಿತ್ತು. ಈಗಿನ ಸಮಸ್ಯೆ ಅಲ್ಲಿದೆ. ಇದನ್ನ 15-20 ವರ್ಷದಿಂದ ಐತ್ರಿ. ನಾವು 20 ವರ್ಷ ಹೋರಾಟ ಮಾಡಕತ್ತೀವಿ. ಈಗಿನ ರೈತ ಸಂಘ ತಾಲೂಕು ಅಧ್ಯಕ್ಷರಿದ್ದೀವಿ. ಇದು ಒಟ್ಟ ಇಲ್ಲಿ ಏನ್ರಿಪ್ಪ ನಮ್ಗೆ ಅನುಕೂಲ ಇಲ್ಲ. ಇಲ್ಲಿ ಒಟ್ಟ ಇದು ಒಟ್ಟು ತ್ವರಿತಗತಿಯಾಗಿ ಇಲ್ಲಿ ಡಾಕ್ಟರ್ ಸಮಸ್ಯೆ ಬಗೆಹರಿಸ್ಬೇಕು. ಸಾಕಷ್ಟೆಲ್ಲ DH ಅವ್ರಿಗೆ ಹೇಳಿವಿ, TH ಅವ್ರಿಗೆ ಹೇಳಿವಿ. TH ಅವ್ರು ಹೂ ಅಂತಾರ, ಬರ್ತಾರ, ಹೊಳ್ಳಿ ಹೋಗ್ತಾರ. ಅವ್ರ ಕಡೆಯಿಂದ ಏನ್ ಕೆಲಸ ಆಗಿಲ್ಲ, DH ಅವ್ರ ಕಡೆಯಿಂದ ಏನ್ ಕೆಲಸ ಆಗಿಲ್ಲ. ಇಲ್ಲಿ ಒಟ್ಟು ಸಂಬಂಧಪಟ್ಟ ಯಾರ ಕಡೆಯಿಂದ ಏನ್ ಸೌಲಭ್ಯ ಸಿಕ್ಕಿಲ್ಲ. ರಾತ್ರಿ 7 ಗಂಟೆ 8 ಗಂಟೆ ಬಂದ್ಬಿಟ್ಟು ಏನಾದ್ರು ಎಮರ್ಜೆನ್ಸಿ ಆದ್ರೆ ಏನ್ ಮಾಡ್ತಾರೆ? ಇಲ್ಲೇ ನಮ್ ದೊಡ್ಡ ಸಮಸ್ಯೆ ರೀ. ಇಲ್ಲಿ ಯಾರಿಗಾರ ಅಪಾಯಣ ಅಂದ ಸಾರ್ವಜನಿಕರ ಕಾರುಗಳ